7,000ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ದೃಢವಾಗಿದ್ದು, ಇನ್ನು ಜಿಲ್ಲಾವಾರು ಡಾಟಾ ಇಲ್ಲದೆ ದೇಶದ ಬಹುತೇಕ ಭಾಗಗಳಲ್ಲಿ ಮಳೆ ಬೀಳುತ್ತಾ ಇರೋದ್ರಿಂದಾಗಿ ಕರ್ನಾಟಕ, ಕೇರಳ ಸೇರಿದಂತೆ ದಕ್ಷಿಣ ಭಾರತದ ಕೆಲವು ರಾಜ್ಯಗಳಲ್ಲಿ ಡೆಂಗ್ಯೂ ರೋಗದ ಹೆಚ್ಚಾಗ್ತಾ ಇದ್ದು, ಇನ್ನು ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳ ಸಂಖ್ಯೆ ಏರಿಕೆಯಾಗಿದ್ದು, ಈ ವರ್ಷ ದಾಖಲೆಯ ಪ್ರಮಾಣದ ಪ್ರಕಾರ ರಾಜ್ಯದಲ್ಲಿ ಬರೋಬ್ಬರಿ 7,000ದ ಗಡಿಯನ್ನ ಮೀರಿದೆ. ಇನ್ನು ಜುಲೈ 6ರಂದು ಕರ್ನಾಟಕದಲ್ಲಿ 7,006, ಜನವರಿಯಲ್ಲಿ ವೈರಲ್ ಸೋಂಕು ಇರುವುದು ಪತ್ತೆಯಾಗಿದೆ. ಇನ್ನು ಇದುವರೆಗೂ ಕೂಡ 6 ಜನ ಈ ಕಾಯಿಲೆಗೆ ಬಲಿಯಾಗಿದ್ದು, ಯಾವ ಜಿಲ್ಲೆಯಲ್ಲಿ ಎಷ್ಟು ಡೆಂಗ್ಯೂ ಪ್ರಕರಣಗಳಿದೆ ಅಂದ್ರೆ ರಾಜ್ಯದಲ್ಲಿ ಡೆಂಗ್ಯೂ ಪ್ರಕರಣಗಳು ತೀವ್ರವಾಗಿ ಹೆಚ್ಚಾಗ್ತಾ ಇದ್ದು, ಬೆಂಗಳೂರಿನಲ್ಲಿ ಹೆಚ್ಚು ಕೇಸ್ಗಳು ವರದಿಯಾಗಿದೆ. ರಾಜ್ಯ ರಾಜಧಾನಿಯಲ್ಲಿ ಈವರೆಗೂ ಕೂಡ 1,908 ಡೆಂಗ್ಯೂ ಸೋಂಕು ಪ್ರಕರಣಗಳು ವರದಿಯಾಗಿದ್ದು, ಇದು ರಾಜ್ಯದಲ್ಲಿ ಅತಿ ಹೆಚ್ಚಾಗಿದೆ. ಇನ್ನು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ 521 ಪ್ರಕರಣಗಳು ವರದಿಯಾದ್ರೆ, ಮೈಸೂರಿನಲ್ಲಿ 496 ಪ್ರಕರಣಗಳು, ಹಾವೇರಿಯಲ್ಲಿ 481 ಪ್ರಕರಣ, ದಾವಣಗೆರೆಯಲ್ಲಿ, ಧಾರವಾಡದಲ್ಲಿ 289 ಪ್ರಕರಣ ಪಾಸಿಟಿವ್ ಪ್ರಕರಣಗಳು ವರದಿಯಾಗಿದೆ. ಇನ್ನು ಚಿತ್ರದುರ್ಗದಲ್ಲಿ ಇದುವರೆಗೂ ಕೂಡ 275 ಪ್ರಕರಣಗಳು ದಾಖಲಾದ್ರೆ, ಶಿವಮೊಗ್ಗ ಜಿಲ್ಲೆಯಲ್ಲಿ 292, ಮಂಡ್ಯ ಜಿಲ್ಲೆಯಲ್ಲಿ 215, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 263 ಪ್ರಕರಣಗಳು ಇದುವರೆಗೂ ಕೂಡ ದಾಖಲಾಗಿರುವಂತದ್ದು. ಇನ್ನೇನು ರಾಜ್ಯದಲ್ಲಿ 7,006ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಈಗ ದೃಢಪಟ್ಟಿರುವಂತದ್ದು. ಈಗ ದಿನೇ ದಿನೇ ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನ್ಯೂಸ್ ಡೆಸ್ಕ್ ಇಂದ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಸಂದೀಪ್ ಇದ್ದಾರೆ. ಸಂದೀಪ್, ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೆಂಗ್ಯೂ ದಿನೇ ದಿನೇ ಹೆಚ್ಚಾಗ್ತಲೇ ಇದೆ ರಾಜ್ಯದಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೇನೆಲ್ಲ ಅಪ್ಡೇಟ್ಸ್ ಇದೆ? ಅನುಷಾ, ಈಗಾಗಲೇ ಇಡೀ ರಾಜ್ಯಾದ್ಯಂತ ತುಂಬಾ ಮಳೆ ಬರ್ತಾ ಇದೆ. ರಾಜ್ಯ ಅಷ್ಟೇ ಅಲ್ಲ, ಕೇರಳ ಮತ್ತು ದಕ್ಷಿಣ ಭಾರತಗಳಲ್ಲಿ ಭಾರತದ ರಾಜ್ಯಗಳಲ್ಲೂ ಸಹ ತುಂಬಾ ಮಳೆ ಬರ್ತಾ ಇರೋ ಕಾರಣ ಇದೊಂದು ಮಳೆಗಾಲ ಶುರುವಾದಾಗ, ಮಳೆ ಬಂದಾಗ ಡೆಂಗ್ಯೂ ಪ್ರಕರಣಗಳು ಜಾಸ್ತಿ ಆಗುವುದು ಯಾವಾಗ್ಲೂ ನೋಡ್ತೀವಿ. ಆದ್ರೆ ಈ ಸರಿ ಸ್ವಲ್ಪ ಯಾಕೋ ಜಾಸ್ತಿ ಆಗ್ತಾ ಇದೆ ಅಂತ ಕಾಣುತ್ತೆ. ಯಾಕೆಂತ ಹೇಳಿದ್ರೆ ಈಗಾಗಲೇ 7,000ಕ್ಕೂ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಈಗ ನಮ್ಮ ರಾಜ್ಯದಲ್ಲಿ ಕಂಡು ಬರ್ತಾ ಇದೆ. ಇದರಲ್ಲಿ ಯಾವುದೇ ಒಂದು ಜಿಲ್ಲೆ ಅಥವಾ ಯಾವುದೋ ಒಂದು ಊರು ಅನ್ನೋದು ಇಲ್ಲ. ಎಲ್ಲಾ ನಮ್ಮ ರಾಜ್ಯದ ಎಲ್ಲಾ ದಕ್ಷಿಣ ಮತ್ತು ಉತ್ತರ ಭಾಗದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಈ ಸರಿ ನಮಗೆ ಕಂಡು ಬರ್ತಾ ಇದೆ. ಏನಕ್ಕೆ ಅಂತ ಗೊತ್ತಾಗ್ತಾ ಇಲ್ಲ. ನಮ್ಮಲ್ಲಿ ಆರೋಗ್ಯ ಇಲಾಖೆ ಇದರ ಬಗ್ಗೆ ಮುಂಚೆನೆ ಕ್ರಮ ವಹಿಸಬೇಕು ಅಂತ, ಅದಕ್ಕೆ ಅಂತಾನೆ ಸಪರೇಟ್ ಆಗಿರುವಂತ ಒಂದು ಡಿಪಾರ್ಟ್ಮೆಂಟ್ ಇದೆ, ಈ ತರ ಸಾಂಕ್ರಾಮಿಕ ರೋಗಗಳನ್ನ ತಡೆ ಹಿಡಿಯಕ್ಕೆ ಅಂತ. ಇದ್ರ ಬಗ್ಗೆ ಜನರಿಗೆ ಅರಿವನ್ನು ಮೂಡಿಸ್ಬೇಕಿತ್ತು ರಾಜ್ಯ ಸರ್ಕಾರ ಹಾಗೂ ಆರೋಗ್ಯ ಇಲಾಖೆ. ಬಟ್ ಎಲ್ಲೋ ಒಂದ್ ಕಡೆ ಈ ಸರಿ ಎಲೆಕ್ಷನ್ಸ್ ಮತ್ತೆ ಅದರ ರಿಸಲ್ಟ್ಸ್, ಈ ಒಂದು ಪ್ರಕ್ರಿಯೆಯಲ್ಲಿ ಈ ಸಾಂಕ್ರಾಮಿಕ ರೋಗದ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ಳೋದ್ರಲ್ಲಿ ರಾಜ್ಯ ಸರ್ಕಾರ ಸೋತಿದೆ. ಹಾಗಾಗಿ ನಾವು ಈ ಸರಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳನ್ನ ರಾಜ್ಯದಲ್ಲಿ ನೋಡುವಂತ ಇದು ಕಂಡು ಬರ್ತಾ ಇದೆ. ಅದೇ ರೀತಿಯಲ್ಲಿ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ ಅವರು ಕೂಡ ಈಗ ಅದಕ್ಕೆ ಬೇಕಾಗಿರುವಂತ ಎಲ್ಲಾ ವ್ಯವಸ್ಥೆಗಳನ್ನು ಮಾಡೋದಕ್ಕೆ ಅಂತ ಹೊರಟಿದ್ದಾರೆ. ಅವ್ರ ಟ್ವಿಟರ್ಗಳಲ್ಲಿ, ಅವರ ಸೋಷಿಯಲ್ ಮೀಡಿಯಾದಲ್ಲಿ ತಾವು ಡೆಂಗ್ಯೂ ಪೀಡಿತ ರೋಗಿಗಳನ್ನ ಮೀಟ್ ಮಾಡ್ತಾ ಇರುವಂತ ಫೋಟೋಸ್ಗಳನ್ನ ಹಾಕೋಗಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಆದ್ರೆ ಒಂದ್ ಕಡೆಯಿಂದ ಬಿಜೆಪಿ ಕೂಡ ತಮ್ಮ ಕಸರತ್ತನ್ನ ನಿಲ್ಲಿಸಿಲ್ಲ. ಆರೋಗ್ಯ ಸಚಿವರಿಗೆ ಹಾಗೂ ರಾಜ್ಯ ಸರ್ಕಾರಕ್ಕೆ ತೀರ್ಮಾನಿಯನ್ನ ಆಗ್ತಾ ಇದೆ. ಆದ್ರೆ ಇದಕ್ಕೆ ಆದಷ್ಟು ಬೇಗ ಕಡಿವಾಣವನ್ನ ಹಾಕಲಿಲ್ಲ ಅಂತ ಹೇಳಿದ್ರೆ ಇನ್ನು ಮುಂಬರುವ ದಿನಗಳಲ್ಲಿ ಇನ್ನೂ ಸ್ವಲ್ಪ ಪ್ರಕರಣಗಳು ಜಾಸ್ತಿ ಆಗುವಂತಹ ಚಾನ್ಸಸ್ ಕೂಡ ಕಂಡು ಬರ್ತಾ ಇದೆ. ಆದ್ರೆ ರಾಜ್ಯ ಸರ್ಕಾರ ತಮ್ಮ ಏನು ಡೆಂಗ್ಯೂ ಪೀಡಿತ ರೋಗಿಗಳ ಸಂಖ್ಯೆಯನ್ನ ಮುಚ್ಚಿಡ್ತಾ ಇದೆ ಅಂತ ಬಿಜೆಪಿ ಸರ್ಕಾರ ಕೂಡ ಆರೋಪವನ್ನ ಮಾಡ್ತಾ ಇದೆ. ಆದ್ರೆ ಎಷ್ಟರ ಮಟ್ಟಿಗೆ ಸರಿ ಅನ್ನೋದನ್ನ ನೋಡ್ಬೇಕಾಗತ್ತೆ. ಸಂದೀಪ್, ಕೆಲವೊಂದ್ ಕಡೆ ಕೊರೋನಾ ಆದ್ರೂ ಏಕಾಏಕಿ ಬಂದಂತದ್ದು, ಅದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಇರ್ಲಿಲ್ಲ. ಆದ್ರೆ ಡೆಂಗ್ಯೂ ಈ ಹಿಂದಿನಿಂದಲೂ ಕೂಡ ಇರುವಂತದ್ದು. ಈ ಮಳೆಗಾಲ ಹೆಚ್ಚಾಗ್ತಾ ಇದ್ದಂತೆ ಡೆಂಗ್ಯೂ ಪ್ರಕರಣಗಳು ಕೂಡ ಹೆಚ್ಚಾಗುತ್ತೆ
ಅನ್ನೋದು ಗೊತ್ತಿರೋದು. ಆದ್ರೆ ಯಾಕೆ ನಿಯಂತ್ರಿಸೋದ್ರಲ್ಲಿ ಈ ರಾಜ್ಯ ಸರ್ಕಾರ ಎಡವಿದೆ ಅಂತ? ಅದೇ ಅಂಶ ನಾನು ಆಗ್ಲೇ ಹೇಳ್ದಾಗೆ, ಈಗ ಎಲೆಕ್ಷನ್ಸ್ ಇಂದ ಇವಾಗಿನ್ನೂ ಹೊರಗಡೆ ಬಂದಿದ್ದೀವಿ, ಲೋಕಸಭಾ ಎಲೆಕ್ಷನ್ಸ್ ಗಳಿಂದ ಈಗಿನ್ನೂ ಹೊರಗಡೆ ಬಂದಿದ್ದೀವಿ. ಎಲ್ಲೋ ಒಂದ್ ಕಡೆ ನೋಡೋದಾದ್ರೆ ಏನು ನಮ್ಮ ನೀತಿ ಸಂಹಿತೆ ಏನಿತ್ತು ಅದು ತೆಗೆಯೋವರೆಗೆ ಏನು ಆಕ್ಷನ್ ಅದ್ರ ಬಗ್ಗೆ ಇನ್ಸ್ಟ್ರಕ್ಷನ್ ಕೊಡಕ್ ಆಗಲ್ಲ ಅನ್ನೋದು ಒಂದು ಕಡೆ. ಆದ್ರೆ ಇನ್ನೊಂದು ಕಡೆ ನಮ್ಮ ಆರೋಗ್ಯ ಸಚಿವರು ಹಾಗೂ ಬೇರೆ ಮಿನಿಸ್ಟರ್ಸ್ ಗಳು ಎಲ್ಲಾರು ತಮ್ಮ ತಮ್ಮ ಅಭ್ಯರ್ಥಿಗಳನ್ನ ಗೆಲ್ಲಿಸ್ಕೊಳ್ಳೋದ್ರಲ್ಲಿ ಮತ್ತು ಪ್ರಚಾರದ ಭರಾಟೆಯಲ್ಲಿ ಮತ್ತು ಸೋತವರು ಗೆದ್ದವರು ಅವರವರ ಏನು ಅನಾಲಿಸಿಸ್ ಏನಿರುತ್ತೆ ಅಂತ ಮಾಡ್ಕೊಳ್ಳೋದ್ರಲ್ಲಿ ಬಿಸಿ ಆಗಿದ್ದ ಕಾರಣ ಎಲ್ಲೋ ಒಂದ್ ಕಡೆ ನಮ್ಮ ರಾಜ್ಯದ ಜನತೆಯ ಆರೋಗ್ಯದ ಕಡೆ ಗಮನ ಆಗಿಲ್ಲ ಅಂತ ಕಾಣುತ್ತೆ ಮೇಲ್ನೋಟಕ್ಕೆ ನೋಡಿದ್ರೆ. ಯಾಕೆಂತ ಹೇಳಿದ್ರೆ ಇದು ಪ್ರತಿ ವರ್ಷ ಬರುವಂತ ಒಂದು ರೋಗ, ಇದ್ರಲ್ಲಿ ಏನು ಈ ಸರಿ ದಿಢೀರಂತ ಬಂತು ಅನ್ನೋದಿಲ್ಲ. ಮಳೆಗಾಲ ಶುರುವಾದಾಗ ಪ್ರತಿ ವರ್ಷನೂ ಒಂದು ಡೆಂಗ್ಯೂ ಜ್ವರ ಕಾಣಿಸ್ಕೊಳ್ಳುತ್ತೆ. ಇದು ಗೊತ್ತಿರ್ತಕ್ಕಂತಹ ಒಂದು ವಿಷಯ ಆಗಿದೆ. ಆದ್ರೂ ಈ ಸರಿ ಎಲೆಕ್ಷನ್ ಭರಾಟೆಯಲ್ಲಿ ಎಲ್ಲೋ ಒಂದ್ ಕಡೆ ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಜನರ ಆರೋಗ್ಯವನ್ನ ಮರ್ತಿದ್ದಾರೆ ಅಂತ ಕಾಣುತ್ತೆ. ಧನ್ಯವಾದಗಳು ಸಂದೀಪ್ ನಿಮ್ಮೆಲ್ಲ ಮಾಹಿತಿಗಾಗಿ. ಏನು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗ್ತಲೇ ಇದೆ. ಮಳೆಗಾಲ ಬಂತು ಅಂದ್ರೆ ಸಾಕು ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗತ್ತೆ. ಹೀಗಾಗಿ ರಾಜ್ಯ ಸರ್ಕಾರ ಇನ್ನಾದ್ರೂ ಎಚ್ಚೆತ್ತುಕೊಳ್ಬೇಕು. ಅಂದ್ರೆ ಈ ಹಿಂದೆನೆ ಎಚ್ಚೆತ್ತುಕೊಂಡಿದ್ರೆ ಇಷ್ಟೊಂದೆಲ್ಲ ಪ್ರಕರಣಗಳು ಹೆಚ್ಚಾಗ್ತಾ ಇರ್ಲಿಲ್ವೇನೋ ಅನ್ಸುತ್ತೆ. ಈಗಾಗಲೇ ಸಂದೀಪ್ ಅವರು ಹೇಳಿದಾಗೆ ಲೋಕಸಭಾ ಎಲೆಕ್ಷನ್ ನಲ್ಲಿ ಬ್ಯುಸಿಯಾದಂತಹ ಜನಪ್ರತಿನಿಧಿಗಳು ಇತ್ತ ಗಮನವನ್ನ ಹರಿಸ್ಬೇಕಿತ್ತು. ಮಳೆಗಾಲ ಬರ್ತಾ ಇದೆ, ಡೆಂಗ್ಯೂ ಪ್ರಕರಣಗಳು ಹೆಚ್ಚಾಗತ್ತೆ ಅನ್ನೋದ್ರ ಬಗ್ಗೆ ಕೂಡ ಮುಂದಿನ ಕ್ರಮ ಏನ್ ತಗೊಳ್ಬೇಕು, ಜನರಿಗೆ ಜಾಗೃತಿಯನ್ನ ಮೂಡಿಸ್ಬೇಕು ಡೆಂಗ್ಯೂ ವಿಚಾರಕ್ಕೆ ಸಂಬಂಧಪಟ್ಟಾಗ. ಯಾಕಂದ್ರೆ ಅರಿವಿರೋದಿಲ್ಲ ಜನರಿಗೆ ಯಾವ ಸಮಯದಲ್ಲಿ ಡೆಂಗ್ಯೂಗಳು ಬರುತ್ತೆ ಅನ್ನೋದು, ಯಾವ ಕಾರಣಕ್ಕೆ ಬರುತ್ತೆ, ನಾವೇನೆಲ್ಲ ಪ್ರಿಕಾಷನ್ ತಗೋಬೇಕು ಅನ್ನೋದು ಕೂಡ ಜನರಿಗೆ ಗೊತ್ತಿರೋದಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಆರೋಗ್ಯ ಇಲಾಖೆ ಕೂಡ ಇದ್ರ ಬಗ್ಗೆ ಜನರಿಗೆ ತಿಳಿಸುವಲ್ಲಿ ವಿಫಲ ಆಯ್ತೇನೋ. ಅದಕ್ಕಾಗಿ ಎಲ್ಲೋ ಲೋಕಸಭಾ ಎಲೆಕ್ಷನ್ಗೆ ಹೆಚ್ಚು ಒತ್ತನ್ನ ಕೊಟ್ಟು ಅಲ್ಲಿ ಕಸರತ್ತನ್ನ ಮಾಡಿದಂತಹ ಜನಪ್ರತಿನಿಧಿಗಳು ಇತ್ತ ಎಲ್ಲೋ ಒಂದ್ ಕಡೆ ಇಗ್ನೋರ್ ಮಾಡಿದ್ರೇನೋ ಅನ್ಸುತ್ತೆ. ಶ್ರೀಕಂಠೇಶ್ವರ ಸ್ವಾಮಿ ಗಿರಿಜಾ ಕಲ್ಯಾಣ ಮಹೋತ್ಸವ 2024 ಕಾರ್ಯಕ್ರಮದ ವಿವರ. ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯದ 2024ನೇ ಸಾಲಿನ ಶ್ರೀ ಗಿರಿಜಾ ಕಲ್ಯಾಣ ಮಹೋತ್ಸವ ದಿನಾಂಕ 9/7/2024 ರಿಂದ 16/7/2024 ಜರುಗಲಿದೆ. ದಿನಾಂಕ 10/7/2024 ಸಂಜೆ 7:15 ರಿಂದ 7:45 ಕಾಶಿ ಯಾತ್ರೆ ಮತ್ತು ದಾರಾ ಮಹೋತ್ಸವ. ದಿನಾಂಕ 14 ರಿಂದ 16 ಸಂಜೆ 7 ಗಂಟೆಗೆ ಕಪಿಲಾ ನದಿ ತೀರದಲ್ಲಿ ತೆಪ್ಪೋತ್ಸವ ನಡೆಯಲಿದೆ. ಗಿರಿಜಾ ಕಲ್ಯಾಣ ಮಹೋತ್ಸವಕ್ಕೆ ತಾವುಗಳು ಕುಟುಂಬ ಸಮೇತರಾಗಿ ಆಗಮಿಸಿ ಶ್ರೀಕಂಠೇಶ್ವರ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ದೇವಾಲಯದ ಆಡಳಿತ ಮಂಡಳಿ ತಿಳಿಸಿದೆ. ಸ್ವಾಗತ ಕೋರುವವರು ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಆಡಳಿತ ವರ್ಗ. ಸರ್ವರಿಗೂ ಆಧಾರದ ಸುಸ್ವಾಗತ.